ನೋಡಿ, ವಿಲೇವಾರಿಯಾಗದೆ ಬಾಕಿ ಉಳಿದಿವೆ ಸಾವಿರಾರು ಕಡತಗಳು. ಕಡತ ವಿಲೇವಾರಿಗಾಗಿ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಕುಳಿತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಕಡತಗಳು ವಿಲೇವಾರಿಯಾಗಿಲ್ಲ. ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ 80,000ಕ್ಕೂ ಹೆಚ್ಚು ಫೈಲ್ ಕಡತಗಳ ವಿಲೇವಾರಿ ಬಾಕಿ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಕೂಡ ಮಾಡಿತ್ತು. 34 ಇಲಾಖೆ 80,000ಕ್ಕೂ ಹೆಚ್ಚು ಕಡತಗಳು ಬಾಕಿ ಇವೆ. ಡಿಕೆಶಿ ಸಿಎಂ ಆದ ಮೇಲೆ 2,000 ಕಡತಗಳು ಸೇರ್ಪಡೆಯಾಗಿವೆ. 2 ಗಂಟೆಗಳ ಕಾಲ ಕಡತ ವಿಲೇವಾರಿಗೆ ಸಹಿ ಹಾಕೋಕೆ ಕುಳಿತಿದ್ರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆ ನಿಟ್ಟಿನಲ್ಲಿ ಒಂದಲ್ಲ ಎರಡಲ್ಲ 80,000ಕ್ಕೂ ಅಧಿಕ ಕಡತಗಳು ಬಾಕಿ ಇವೆ. ಈ ಬಾಕಿ ಇರತಕ್ಕಂತಹ ಕಡತಗಳಿಗೆ ಸಹಿಯನ್ನು ಹಾಕೋಕೆ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡಿರತಕ್ಕಂತಹ ಸಮಯ 2 ಗಂಟೆ. 2 ಗಂಟೆಗಳ ಕಾಲ ನಿರಂತರವಾಗಿ ಕಡತಗಳಿಗೆ ಸಹಿ ಹಾಕೋಕೆ ಟೈಮ್ ತೆಗೆದಿದ್ದಾರೆ ಅಂತಂದ್ರೆ ಎಷ್ಟು ಕಡತಗಳು ಸರ್ಕಾರದಲ್ಲಿ ಬಾಕಿ ಇಳಿದಿರುವಂತದನ್ನ ಈ ಎಲ್ಲ ಮಾಹಿತಿಯೇ ಪ್ರತಿಯೊಂದಕ್ಕೂ ಕೂಡ ಸಾಕ್ಷ್ಯಾಧಾರ. ಹಾಗೂ ಕಾಂಗ್ರೆಸ್ ಸರ್ಕಾರದಲ್ಲಿ ಕಡತಗಳ ವಿಲೇವಾರಿ ಎಷ್ಟರ ಪ್ರಮಾಣದಲ್ಲಿ ಎಂಬುದಕ್ಕೆ ಎಲ್ಲವೂ ಕೂಡ ಈ ಒಂದು ಪ್ರಮುಖ ಅಂಶಗಳಿಂದ ಬಯಲಾಗ್ತಾ ಇದೆ. ಇನ್ನು ಕಡತಗಳ ವಿಲೇವಾರಿ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ವರದಿಯನ್ನು ಮಾಡಿದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಡೆಸ್ಕ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಚಂದ್ರಶೇಖರ್, ನೋಡ್ತಾ ಇದೀವಿ ಡಿಕೆ ಶಿವಕುಮಾರ್ ಅವರು ಇದೀಗ ನೂತನ ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತೊಂದು ಕಡೆಗೆ ಒಂದಲ್ಲ ಎರಡಲ್ಲ ಸುಮಾರು 34 ಇಲಾಖೆಯ 80,000ಕ್ಕೂ ಹೆಚ್ಚು ಕಡತಗಳು ಪೆಂಡಿಂಗ್ ಇದಾವೆ. ಇನ್ನು ಈ ಸಿಗ್ನೇಚರ್ ಹಾಕ್ಲಿಕ್ಕೆ 2 ಗಂಟೆ ಆಗಿದಂತೆ ಮುಂದಿನ ಪ್ರೊಸೆಸ್ ಹೇಗೆ ಅಂತ ಹೆಚ್ಚಿನ ಮಾಹಿತಿನೆಲ್ಲ ಏನೆಲ್ಲ ಕೊಡ್ತೀರಿ ಚಂದ್ರಶೇಖರ್? ವೀರೇಶ್, ಖಂಡಿತವಾಗ್ಲು ಈಗಾಗಲೇ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 3.5 ವರ್ಷಗಳ ಕಾಲ ಆಗಿರತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ ಏನು ಕಳೆದ ಸಿಕ್ಕದಂತ ಒಂದಷ್ಟು ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ 80,000ಕ್ಕೂ ಹೆಚ್ಚು ಕಡತಗಳು ವಿಲೇವಾರಿಯಾಗದೆ ವಿವಿಧ ಇಲಾಖೆಗಳದ್ದು ಹಾಗೆ ಉಳಿದಂತದ್ದು. ಸೊ ಹಾಗೆ ನೋಡೋದಾದ್ರೆ ಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ಬಳಿಕ ಈಗಲೂ ಕೂಡ ಅಂದಾಜು 2,000ದಷ್ಟು ಕಡತಗಳು ಬಂದಿರತಕ್ಕಂಥದ್ದು. ಇವು ವಿಲೇವಾರಿ ಆಗದೆ ಹಾಗೆ ಧೂಳು ಹಿಡಿದು ಕೂತಿದ್ದಾವೆ. ಸೊ ಹೀಗಾಗಿ ಯಾವ ಪ್ರಮುಖವಾದಂತ ಕಡತಗಳು ಮತ್ತು ಆದ್ಯತೆಯ ಆಧಾರದ ಮೇಲೆಗೆ ಈಗ ಡಿಕೆ ಶಿವಕುಮಾರ್ ಅವರು ಫೈಲ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಕುಳಿತಿರ್ತಕ್ಕಂಥದ್ದು. ಸೊ ಕಡತ ವಿಲೇವಾರಿ ಮಾಡಲಿಕ್ಕೆ ಒಂದಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಈಗಾಗಲೇ ವಿಧಾನಸೌಧದಲ್ಲಿ ಕಡತ ವಿಲೇವಾರಿಗೆ ಸಂಬಂಧಪಟ್ಟಂತೆ ಸಂಜೆ 6 ಗಂಟೆಯಿಂದ 5 ಗಂಟೆಯಿಂದ 7 ಗಂಟೆವರೆಗೂ ಕೂಡ ಕಡತ ವಿಲೇವಾರಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಯವನ್ನ ನಿಗದಿ ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಸಾಧ್ಯವಾದಷ್ಟು ಈಗ ಏನು ಸಚಿವ ಸಂಪುಟ ಕೂಡ ವಿಸ್ತರಣೆಯಾಗುವ ಸಂದರ್ಭ ಇರ್ತಕ್ಕಂಥದ್ದು. ಈ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಅವರು ಕಡತವನ್ನ ವಿಲೇವಾರಿ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಸೊ ಆದ್ರೆ ಈ ಒಂದು ಕಡತ ವಿಲೇವಾರಿ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಕ್ಕೆ ವಿಪಕ್ಷಗಳು ಟೀಕೆಯನ್ನ ಮಾಡಿದ್ದಾವೆ. ಯಾಕಂತಂದ್ರೆ ಇದು 80,000ಕ್ಕೂ ಹೆಚ್ಚು ಕಡತಗಳು ಹಾಗೆ ಉಳಿದಿದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿ ಆಡಳಿತವನ್ನು ಮಾಡ್ತಾ ಇದೆ. ಸೊ ಇದು ಅವರ ಒಂದು ಆಡಳಿತದ ಕೈಗನ್ನಡಿ ಅನ್ನುವಂತ ಒಂದು ಕಾಲೆಳೆಯುವಂತ ಕೆಲಸವನ್ನು ಕೂಡ ಈಗಾಗಲೇ ವಿಪಕ್ಷ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಕಡತಗಳ ಯಾಕೆ ವಿಲೇವಾರಿ ಆಗಿಲ್ಲ ಅಂತ ನೋಡೋದಾದ್ರೆ ಅದು ಸಂಬಂಧಪಟ್ಟಂತ ವ್ಯಕ್ತಿಗಳು ಸಚಿವರನ್ನ ಅಥವಾ ಸಿಎಂನ ಭೇಟಿಯಾಗಿಲ್ಲ ಅನ್ಸುತ್ತೆ. ಹಾಗಾಗಿ ಅದು ಹಾಗೆ ಉಳ್ಕೊಂಡಿದೆ ಅನ್ನುವಂತ ಒಂದಷ್ಟು ಆರೋಪಗಳನ್ನು ಕೂಡ ಈಗ ವಿಪಕ್ಷಗಳು ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದೆಲ್ಲವನ್ನ ನೋಡೋದಾದ್ರೆ ಕಡತ ವಿಲೇವಾರಿ ಯಾವಾಗ ಸಂಪೂರ್ಣ ಆಗುತ್ತೆ, ಸೊ ಇರ್ತಕ್ಕಂಥದ್ದು ಇನ್ನು 1.5 ವರ್ಷಗಳ ಕಾಲ ಅಷ್ಟೇ. ಆ ಅವಧಿಯಲ್ಲಿ ಎಷ್ಟು ಕಡತ ವಿಲೇವಾರಿ ಆಗುತ್ತೆ, ಇನ್ನೆಷ್ಟು ಬಾಕಿ ಉಳಿಯುತ್ತೆ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ವೀರೇಶ್, ಥ್ಯಾಂಕ್ ಯು ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ.